ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. BPL ಕಾರ್ಡ್ದಾರರಿಗೆ ಅಥವಾ APL ಅಂತ್ಯೋದಯ ಯಾರೆಲ್ಲ ರೇಷನ್ನ ತಗೊಳ್ತಿದ್ದೀರಾ ಪ್ರತಿ ತಿಂಗಳು ಪಡಿತರ ಅಂಗಡಿಲಿ, ಸೊ ನಿಮ್ಗಳಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ. ಕೆಲವು ಹೊಸ ನಿರ್ಧಾರನ ತಗೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ CM's ಕಾರ್ಡ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ BPL ರೇಷನ್ ಕಾರ್ಡ್, ಅಂತ್ಯೋದಯ ಅಥವಾ APL ಕಾರ್ಡ್ ನೀವೇನು ಪ್ರತಿ ತಿಂಗಳು ಕೂಡ ಪಡಿತರ ಅಂಗಡಿಲಿ ಹೋಗಿ ರೇಷನ್ನ ತಗೊಳ್ತಿರ್ತೀರ, ನಿಮ್ಗಳಿಗೆಲ್ಲ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತಂದರೆ, ಈಗ ಪ್ರತಿ ತಿಂಗಳು ರೇಷನ್ನ ಪಡಿತರ ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ತೊಗೊಳಕ್ಕೆ ಹೋದಾಗ ಈಗ ಹೌಸ್ ವೈಫ್ಗಳ ಏನಿರ್ತಾರೆ ಅವ್ರಿಗೆಲ್ಲ ಈಸಿ ಆಗುತ್ತೆ. ಸಪೋಸ್ ಏನಾರ ದಿನಗೂಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ 9 to 5 ಜಾಬ್ ಮಾಡೋರಾಗಿರ್ಬೋದು, ಸಾಕಷ್ಟು ಜನರಿಗೆ ಹೋಗಿ ತಗೊಳಕ್ಕೆ ಆಗೋದಿಲ್ಲ. ಅದರಲ್ಲೂ ಕೂಡ ಏನಾರು ಥಂಬ್ ಇಂಪ್ರೆಷನ್ ಕೊಟ್ಟು ರೇಷನ್ ತೊಗೊಳ್ಳೋದ್ರಿಂದ ಅಕಸ್ಮಾತ್ ಏನಾರ ಸರ್ವರ್ ಸ್ಲೋ ಇತ್ತು ಅಂತಂದರೆ ತುಂಬ ಕಷ್ಟ. ಒಂದು 3-4 ಅವರ್ಸ್ ಕ್ಯೂನಲ್ಲಿ ನಿಂತ್ಕೊಂಡು ಪಡಿತರ ರೇಷನ್ ತೊಗೊಂಬರ್ಬೇಕಂದ್ರೆ ಸಾಕಷ್ಟು ಜನರಿಗೆ ಕಂಪ್ಲೇಂಟ್ ಮಾಡಿದರು ಆಹಾರ ಇಲಾಖೆಗೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಮಹತ್ವದ ನಿರ್ಧಾರನ ಕೈಗೊಂಡಿದ್ದಾರೆ. ಏನಪ್ಪ ಅಂತಂದರೆ, ನ್ಯಾಯಬೆಲೆ ಅಂಗಡಿನ ಟೈಮಿಂಗ್ಸ್ನ ಚೇಂಜ್ ಮಾಡ್ತಾ ಇದ್ದಾರೆ. ಹೌದು, ಇದನ್ನು ರಾಜ್ಯದ ಎಲ್ಲ ಪಡಿತರ ಅಂಗಡಿಗಳವರು ಕೂಡ ಈ ಒಂದು ಹೊಸ ರೂಲ್ಸ್ನ ಫಾಲೋ ಮಾಡಲೇಬೇಕು. ಏನಪ್ಪ ಅಂದರೆ, ನ್ಯಾಯಬೆಲೆ ಅಂಗಡಿ ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 10 o'clockವರೆಗೂ ಕೂಡ ಅಂಗಡಿ ಓಪನ್ ಇರುತ್ತೆ. ನೀವು ಪ್ರತಿ ತಿಂಗಳು ಏನು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪಡಿತರ ತಗೊಳ್ತೀರಾ, ಸೊ ನಿಮಗೆ ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. ಮೇನ್ ಉದ್ದೇಶ ಚೇಂಜ್ ಮಾಡಿರೋಂಥದ್ದು, ನಾನು ಆಗಲೇ ಹೇಳ್ದಂಗೆ ವರ್ಕಿಂಗ್ ಪೀಪಲ್ಗೆ ತುಂಬಾ ಕಷ್ಟ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗಿರ್ತಾರೆ. ದಿನಗೂಲಿ ಕೆಲಸ ಮಾಡೋರು ಬೆಳಗ್ಗೆ ಹೋದರೆ ಬರೋದೇ ಸಂಜೆ ಬರ್ತಾರೆ. ಹಾಗೆ 9 to 5 ಜಾಬ್ ಇರೋರು, ದೂರ ಎಲ್ಲ ಹೋಗಿ ಆಫೀಸಲ್ಲಿ ಕೆಲಸ ಮಾಡೋರು ಬೆಳಗ್ಗೆ ಹೋದರೆ ಸಂಜೆ ಬರೋದೇ ಲೇಟ್ ಆಗುತ್ತೆ. ಸೊ ಅಂಥವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ರೇಷನ್ ತೊಗೊಳಕ್ಕೆ. ಸೊ ಹಾಗಾಗಿ ಅಂಥವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 10 o'clockವರೆಗೂ ನೀವು ಕೆಲಸದಿಂದ ಬಂದ ಮೇಲೂ ಕೂಡ ಹೋಗಿ ತೊಗೊಳ್ಬೋದು, ಇಲ್ಲ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ಬೇಕಾದರೂ ಹೋಗಿ ತೊಗೋಬೋದು. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಆರಾಮಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ತೊಗೋಬೋದು. ಇದನ್ನು ರಾಜ್ಯದ ಎಲ್ಲ ಪಡಿತರ ಅಂಗಡಿಗಳವರು ಕೂಡ ರೂಲ್ಸ್ ಫಾಲೋ ಮಾಡಲೇಬೇಕು ಅಂದ್ಬಿಟ್ಟು ಆಹಾರ ಇಲಾಖೆಯಿಂದನೇ ಸುತ್ತೋಲೆನ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೆ ಏನನ್ಸುತ್ತೆ ಈ ಒಂದು ಹೊಸ ನಿರ್ಧಾರನ ನಮ್ಮ ರಾಜ್ಯ ಸರ್ಕಾರದವ್ರು ಕೈಗೊಂಡಿರೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಟೈಮಿಂಗ್ಸ್ ವಿಷಯವಾಗಾಯಿತು. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ತುಂಬ ಜನ ವಿಡಿಯೋಸ್ನ ನೋಡ್ತೀರಾ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಬೇರೆಯವ್ರಿಗೂ ಕೂಡ ನಿಮ್ಮ ಒಪಿನಿಯನ್ ಏನು, ಇದು ಸರ್ಕಾರಕ್ಕೂ ಕೂಡ ಮುಟ್ಟೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಏನೇ ರೀಸೆಂಟ್ ಅಪ್ಡೇಟ್ ಬರಲಿ ಬಗ್ಗೆ ಆಗಿರ್ಬೋದು, ಈಗ ರೀಸೆಂಟಾಗಿ ಗೃಹಜ್ಯೋತಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಸೊ ಏನೇ ಸರ್ಕಾರದಿಂದ ಅಪ್ಡೇಟ್ಸ್ ಬಂದರೂ ಕೂಡ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದು ರಾಜ್ಯ ಸರ್ಕಾರದಿಂದ. ಇದು ನೆಕ್ಸ್ಟು ಕೇಂದ್ರ ಸರ್ಕಾರದಿಂದನೂ ಕೂಡ BPL ಅಥವಾ APL ಏನು ಪಡಿತರ ತಗೊಳ್ತೀರಾ, ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಏನು ಅದು ಹೊಸ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವಾಗ ನಿಮಗೂ ಕೂಡ ಗೊತ್ತಿದೆ ಮಳೆಗಾಲ ಇದೆ. ಈ ಮಳೆಗಾಲದಲ್ಲಿ ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿ ಮುಂದೆ ಕ್ಯೂನಲ್ಲಿ ನಿಂತ್ಕೊಂಡು ಪ್ರತಿ ತಿಂಗಳು ಹೋಗಿ ರೇಷನ್ ತೊಗೊಂಬರೋದು ಸಾಕಷ್ಟು ಕಷ್ಟನೇ ಅಂತಲೇ ಹೇಳ್ಬೋದು. ಹಾಗೆ ಇದು ಸರ್ಕಾರಕ್ಕೂ ಕೂಡ ಈ ಒಂದು ಆಪ್ಷನ್ ಚೇಂಜ್ ಮಾಡಿರೋದ್ರಿಂದ ಲಾಭ ಅಂತಲೇ ಹೇಳ್ಬೋದು. 3 ತಿಂಗಳು ರೇಷನ್ನ ಒಟ್ಟಿಗೆ ಒಂದೇ ತಿಂಗಳು ಕೊಡ್ತಾರಂತೆ. ಹೌದು, ಆಗಸ್ಟ್, ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ 3 ತಿಂಗಳದು ಕೂಡ ಒಟ್ಟಿಗೆ ಆಗಸ್ಟ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ನೀವು ರೇಷನ್ ತರಕ್ಕೆ ಹೋದಾಗ ನಿಮಗೆ 3 ತಿಂಗಳದು ಕೊಡ್ತಾರೆ. ಏನಕ್ಕಿದು ಅಂತಂದರೆ, ಮೊದಲನೇದಾಗಿ ಮಳೆಗಾಲ. ನಾನು ಆಗಲೇ ಹೇಳಿದಂಗೆ ಮಳೆಗಾಲದಲ್ಲಿ ಹೋಗಿ ರೇಷನ್ ತಗೊಳ್ಳೋರ್ಗೂ ಕಷ್ಟ. ಹಾಗೆ ಸರ್ಕಾರಕ್ಕೂ ಕೂಡ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ರೇಷನ್ಸ್ ಹಾಕಿಸ್ಬೇಕು, ಅದಕ್ಕೂ ಕೂಡ ಕಷ್ಟ. ಸೊ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಕೆಲವು ನ್ಯಾಯಬೆಲೆ ಅಂಗಡಿನಲ್ಲಿ ಇವಾಗೇನು ರೇಷನ್ ಕಳಿಸ್ತಾರೆ ಸರ್ಕಾರದಿಂದ,
ಅದನ್ನು ಇಡೋಕ್ಕೂ ಕೂಡ ಸಾಕಷ್ಟು ರೇಷನ್ ಡಿಪೋಗಳಲ್ಲಿ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಏನಾರ ಹಸಿ ಆಯಿತು ಅಂತಂದರೆ ಅಕ್ಕಿ ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲ ಪ್ರಾಬ್ಲಮ್ಮೇ ಬೇಡ, ಜನಗಳಿಗೂ ಪ್ರಾಬ್ಲಮ್ ಬೇಡ, ಹಾಗೆ ನ್ಯಾಯಬೆಲೆ ಅಂಗಡಿಯವ್ರಿಗೂ ಕೂಡ ತೊಂದರೆ ಆಗೋದು ಬೇಡ. ಹಾಗೆ ಸರ್ಕಾರಕ್ಕೂ ಕೂಡ ನಾನು ಆಗಲೇ ಹೇಳ್ದಂಗೆ ಸಾರಿಗೆ ವ್ಯವಸ್ಥೆ ಕಷ್ಟ ಆಗುತ್ತೆ ಪ್ರತಿ ತಿಂಗಳು ಕೂಡ ಈ ಮಳೆಗಾಲದಲ್ಲಿ ರೇಷನ್ನ ತಲುಪ್ಸೋಕ್ಕೆ. ಹಾಗಾಗಿ 3 ತಿಂಗಳದ್ದು ಒಟ್ಟಿಗೆ ಕೊಟ್ಟರೆ ಸೊ ಜನಗಳಿಗೂ ಕೂಡ ಈಸಿ ಆಗುತ್ತೆ. ಆಗಸ್ಟ್ ತಿಂಗಳಲ್ಲಿ 3 ತಿಂಗಳದ್ದು ಒಟ್ಟಿಗೆ ಕೊಡ್ತಾರೆ. ನೀವು 3 ಸತಿ ತಂಬ್ ಇಂಪ್ರೆಷನ್ನ ಕೊಡಬೇಕು. ಯಾಕಂದರೆ ಪ್ರತಿ ತಿಂಗಳು ನೀವು ಹೇಗೆ ಹೋಗಿ ತಂಬ್ ಇಂಪ್ರೆಷನ್ನ ಕೊಟ್ಟು ತೊಗೊಳ್ತೀರ, ಸೊ 3 ತಿಂಗಳದ್ದು ಕೊಡಬೇಕಂದ್ರೆ ನೀವು ಒಂದ್ಸತಿ ತಂಬ್ ಇಂಪ್ರೆಷನ್ ಕೊಡಲೇಬೇಕಾಗತ್ತೆ. ಸೊ ಆಗಸ್ಟಲ್ಲಿ 3 ತಿಂಗಳದ್ದು ನಿಮಗೆ ರೇಷನ್ ಸಿಗ್ತಾ ಇದೆ. ಹಾಗೆ ನಾನು ಆಗಲೇ ಹೇಳ್ದಂಗೆ ಟೈಮಿಂಗ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿಮಗೆ ಯಾವಾಗ ಫ್ರೀ ಆಗುತ್ತೆ, ನೀವು ಕೆಲಸದಿಂದ ಬಂದಮೇಲೂ ಕೂಡ ಹಸ್ಬೆಂಡ್ ಅಥವಾ ವೈಫ್ ಯಾರೇ ಹೋಗಿ ನೀವು ಅಥವಾ ಮಕ್ಕಳು ಸ್ಕೂಲಿಂದ ಬಂದಮೇಲೆರೂ ಕೂಡ ಕಳಿಸ್ಬೋದು. ಸೊ ಇದು ತುಂಬಾ ಅನುಕೂಲ ಅಂತಲೇ ಹೇಳ್ಬೋದು. ಈ ಒಂದು ಹೊಸ ಚೇಂಜಸ್ ತಂದಿರೋದ್ರ ಬಗ್ಗೆ, ನಿಮಗೆ ಈ 2 ಚೇಂಜಸ್ನ ತಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಗೃಹ ಜ್ಯೋತಿ ಯೋಜನೆ ಅಡಿ ಉಚಿತ ಕರೆಂಟ್ ಏನು ಕೊಡ್ತಿದ್ದಾರೆ, ಇದು ಬಾಡಿಗೆದಾರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆನೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಏನೆಲ್ಲ ಉಚಿತವಾಗಿ ಕರೆಂಟ್ ಬಾಡಿಗೆ ಮನೇಲಿರೋರಿಗೆ ಸಿಗುತ್ತಾ ಇಲ್ವಾ, ಇನ್ನು ಮುಂದೆ ಉಚಿತ ವಿದ್ಯುತ್ ಅನ್ನೋದ್ರ ಬಗ್ಗೆ ಕೂಡ ಆಲ್ರೆಡಿ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಕೂಡ ಚೆಕ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರುವಂತಹ ಫುಲ್ ಅಪ್ಡೇಟ್ಸ್ನ ನಾನು ನನ್ನ ಚಾನಲ್ ಮೂಲಕ ವಿಡಿಯೋ ಮಾಡಿ ತಿಳಿಸ್ತಾನೆ ಇರ್ತೀನಿ. ಹಾಗಾಗಿ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.